ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಾನು ನನ್ನ ಒಂದು ಲಾಗ್ನಲ್ಲಿ ಪಠ್ಯಪುಸ್ತಕ ಓದುವುದನ್ನು ಮಾಡ್ತಾ ಹೋಗ್ತೀನಿ. ಇದನ್ನು ನೀವು ಯಾವಾಗ ಮಾಡಬೇಕಪ್ಪ ಅಂದರೆ, ಮೊದಲೇ ನೀವು ಆ ಪಾಠವನ್ನು ಓದಿರಬೇಕು. ಓದಿದ ನಂತರ ನನ್ನ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಏನಾಗುತ್ತೆ, ಅದು ರಿವಿಷನ್ ಆದಂಗೆ ಆಗುತ್ತೆ. ಮತ್ತು ನೀವು ಮನೆಯಲ್ಲಿ ಈಗ ತುಂಬ ಜನ ಮನೆಯಲ್ಲೇ ಇರುವಂಥ ಮಹಿಳೆಯರು ಇರ್ತಾರಲ್ಲ, ಅವ್ರಿಗೇನಾಗುತ್ತೆ ಅಂದರೆ ಕೆಲಸ ಮಾಡ್ತಾ ಇದನ್ನು ನೋಡ್ತಾ ಹೋಗ್ಬೋದು. ನಾನು ಸ್ಟಡಿ ಲಾಗ್ನ ನಿಮಗೆ ಹಾಕ್ತಾ ಇದ್ದೆ, ಅದನ್ನು ಹಾಕ್ತೀನಿ. ಅದರೊಂದಿಗೆ ಈ ವಿಡಿಯೋನೂ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಇದರಿಂದ ನನಗೂ ಯೂಸ್ ಆಗುತ್ತೆ, ನಾನು ಸಹ ನನ್ನದೇ ಆದ ಒಂದು ವಾಯ್ಸನ್ನು ಕೇಳ್ಕೊಳ್ತಾ ಹೋಗ್ತೀನಿ. ರಿವಿಷನ್ ಆಗುತ್ತೆ ನನಗೂ. ನೀವು ಸಹ ಕೇಳಿಸ್ಕೊಂಡ್ರೆ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸಮಾಜ ವಿಜ್ಞಾನ ಮತ್ತು ಗಣಿತವನ್ನು ನೋಡೋಣ, ಟ್ರೈ ಮಾಡೋಣ ಅಂತಿದ್ದೀನಿ. ಆದರೆ ಮೇಯ್ನಾಗಿ ವಿಜ್ಞಾನವನ್ನು ಮಾಡ್ತೀನಿ, ಜೊತೆಗೆ ಸಮಾಜ ವಿಜ್ಞಾನವನ್ನು ಮಾಡ್ತೀನಿ. ಜೊತೆಗೆ GK ಆಗಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ, ಈ ಥರ PUC ಸೋಷಿಯಲ್ಸು, ಇದೆಲ್ಲದನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶುರು ಮಾಡೋಣ. 6ನೇ ತರಗತಿಯ ಇತಿಹಾಸದಲ್ಲಿ 6ನೇ ತರಗತಿ ಮೊದಲನೇ ಪಾಠ. ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಒಂದು ಲೆಸನನ್ನು ನಾನು ರೀಡ್ ಮಾಡಿರ್ತೀನಿ. ಸೊ ಅದು ನಿಮಗೆ ಯೂಸ್ ಆಗುತ್ತೆ. ಹಾಗೆಯೇ ಇಂಪಾರ್ಟೆಂಟ್ ಯಾವುದು ಅಂತಲೂ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಿದೆ. ಇದನ್ನು ಇವತ್ತು ಓದ್ಕೊಳ್ಳೋಣ. ಮತ್ತು ನಾನು ನಿಮಗೆ ತಿಳಿಸಿದ ಹಾಗೆ ಇತಿಹಾಸವನ್ನು ಹೇಗೆ ಓದಬೇಕು ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಏನು ನಾನು ಹಾಕಿದ್ದೀನಿ ಅದೇ ಪ್ರಕಾರ ನಾನು ಇತಿಹಾಸವನ್ನು ರೀಡ್ ಮಾಡ್ತಾ ಹೋಗ್ತೀನಿ. ಲೆಸನ್ ವೈಸ್, ಅಂದರೆ ಫುಲ್ 6ನೇ ತರಗತಿ, ನಂತರ 7, ನಂತರ 8 ಈ ರೀತಿ ಮಾಡಲ್ಲ. ನಾನು 6ನೇ ತರಗತಿಯಲ್ಲಿ ನಾನು ಓದುವಂಥದ್ದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಇದು ಗ್ರೇಡ್ 6. ಅದಾದಮೇಲೆ ನಾನು ಆಧಾರಗಳು 8ನೇ ತರಗತಿ ಇದು ಓದ್ತೀನಿ. ಅಂದರೆ ಕ್ರಮಬದ್ಧತೆ ಇರಲಿ ಅಂತ, ನಮಗೆ ಅದು ಸ್ವಲ್ಪ ಮಿಕ್ಸಪ್ ಆಗಬಾರ್ದು, ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ, ಇದರಲ್ಲಿ ಪಾಠದ ಪರಿಚಯವನ್ನು ಕೊಟ್ಟಿದ್ದಾರೆ. ಏನೇನು ಅಂತ ಹೇಳಿ, ಇತಿಹಾಸ ಮತ್ತು ಪ್ರಾಗೈತಿಹಾಸ ಕಾಲಗಳ ನಡುವಿನ ವ್ಯತ್ಯಾಸ, ಮತ್ತು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ ಹಾಗೂ ಲೋಹಯುಗಗಳಲ್ಲಿ ಆಗಿರುವಂತಹ ಮಾನವನ ಬದುಕಿನಲ್ಲಿ ಉಂಟಾದ ಬದಲಾವಣೆ. ಓಕೆ, ಹಾಗೆಯೇ ಏನೆಲ್ಲ ಈ ಪಾಠ ಓದೋದ್ರಿಂದ ಏನೆಲ್ಲ ಸಾಮರ್ಥ್ಯಗಳು ಬರ್ತವೆ: ಇತಿಹಾಸದ ಪರಿಕಲ್ಪನೆಯನ್ನು ಮೂಡಿಸೋದು, ಇತಿಹಾಸದ ಮಹತ್ವವನ್ನು ಅರ್ಥಕೊಳ್ಳೋದು, ಇತಿಹಾಸದ ರಚನೆಯಲ್ಲಿ ಆಧಾರದ ಪಾತ್ರ ಏನು ಅಂತ ತಿಳ್ಕೊಳ್ಳೋದು, ಇತಿಹಾಸದ ವರ್ಗೀಕರಣದಲ್ಲಿ ಅಕ್ಷರಗಳ ಪಾತ್ರ ಏನು ಅಂತ ಅರ್ಥಕೊಳ್ಳೋದು, ಮತ್ತು ಶಿಲಾಯುಗದ ಹಂತಗಳನ್ನು ಮತ್ತು ಪ್ರಮುಖ ನೆಲೆಗಳನ್ನು ಗುರುತಿಸೋದು, ಮತ್ತು ನಾಗರಿಕತೆಯ ಬೆಳವಣಿಗೆಯಲ್ಲಿ ಲೋಹಗಳ ಪಾತ್ರವನ್ನು ವಿಶ್ಲೇಷಿಸೋದು. ಓಕೆ, ನೋಡಿ, ಇಲ್ಲಿ ಇತಿಹಾಸ ಎಂದರೇನು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಯನ್ನು ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಅಂದರೆ ಆ ಘಟನೆ ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರುತ್ತೆ. ಇದೆಲ್ಲ ಇಲ್ಲ ಅಂದರೆ ಇತಿಹಾಸ ಏನಾಗುತ್ತೆ, ಒಂದು ಕಥೆಯಾಗಿ ಹೋಗ್ಬಿಡುತ್ತೆ ಅಲ್ವಾ? ಒಂದು ಎಕ್ಸಾಂಪಲನ್ನು ಸಹ ಕೊಟ್ಟಿದ್ದಾರೆ, ಕತೆ ಮತ್ತು ಇತಿಹಾಸಕ್ಕೆ ಇರೋ ವ್ಯತ್ಯಾಸವೇನು ಅಂತ. ನಾನಿಲ್ಲಿ ಪೂರ್ತಿಯಾಗಿ ಬುಕ್ ಹೇಗಿದೆಯೋ ಹಾಗೆ ರೀಡ್ ಮಾಡಲ್ಲ. ಏನೇನು ಇಂಪಾರ್ಟೆಂಟು, ಏನೇನು ನಾವು ತಿಳ್ಕೋಬೇಕು ಅದನ್ನು ಮಾತ್ರ ಓದ್ತಾ ಹೋಗ್ತೀನಿ. ಮತ್ತು ಇಲ್ಲಿ ಇತಿಹಾಸ ಏಕೆ ಬೇಕು ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದು ಬೇಡ ಅಂದರೆ ನೀವೇನಾದ್ರು ನಿಮಗೆ ಫೀಲ್ ಆಗುತ್ತಲ್ಲ, ಅನುಭವ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಮನುಷ್ಯನ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕು ಅಲ್ವಾ? ಹಾಗಾದರೆ ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ ಅಂದರೆ ಅದನ್ನೇ ಇತಿಹಾಸ ಅಂತ ಹೇಳೋದು. ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ, ಅಷ್ಟೇ ಏಕೆ ಜಗತ್ತಿಗೆ ಒಂದು ಸ್ಮರಣ ಶಕ್ತಿ ಬೇಕು. ಅದನ್ನೇ ನಾವು ಇತಿಹಾಸ ಅಂತ ಕರೆಯೋದು. ಇದರಿಂದ ಇತಿಹಾಸವನ್ನು ಏಕೆ ಓದಬೇಕು ಅಂತ ಒಂದು ಕ್ವಶನ್ ಬಂದರೆ ನೀವು ಈ ರೀತಿ ಬರೀಬೋದು: ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ತಿಳಿಸುತ್ತೆ. ಅಲ್ಲದೆ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಅದು ನನಗೆ ಎಚ್ಚರಿಸುತ್ತೆ.
ಮತ್ತು ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತದೆ. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತೆ. ಹಾಗೆಯೇ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸ್ಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ನಾವು ನೋಡೋಣ ಆಧಾರಗಳು. ಇತಿಹಾಸವನ್ನು ರಚಿಸುವವರನ್ನು ಇತಿಹಾಸಗಾರರು ಅಂತ ಕರೀತಾರೆ. ಇವರು ಇತಿಹಾಸವನ್ನು ರಚಿಸೋದಕ್ಕೆ ಮತ್ತು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಅವರು ಬಳಸ್ಕೊಳ್ತಾರೆ. ಅದಕ್ಕೆ ಹೇಳೋದು ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ. ಇತಿಹಾಸದ ಆಧಾರದಲ್ಲಿ ಪ್ರಮುಖವಾಗಿ ನಾವು 2 ವಿಧವನ್ನು ನೋಡ್ಬೋದು: ಸಾಹಿತ್ಯ ಆಧಾರ ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ 2 ವಿಧ: 1 ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ವಿಂಗಡಣೆ ಮಾಡಲಾಗುತ್ತೆ. ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರು. ನೆಕ್ಸ್ಟ್ ನಾವು ನೋಡೋಣ ಪುರಾತತ್ವ ಆಧಾರಗಳು. ಹಾಗಂದ್ರೆ ಏನು? ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುತ್ತೆ. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಏನೇನು ಬರುತ್ತಪ್ಪ ಅಂದರೆ ಮಡಿಕೆ ಚೂರು, ನಾಣ್ಯ, ಶಾಸನ, ಸ್ಮಾರಕ ಮತ್ತಿತರ ಅವಶೇಷ. ಹಾಗಾದರೆ ಉತ್ಖನನ ಅಂದರೆ ಏನೋ ತಿಳ್ಕೊಬೇಕಲ್ವಾ? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಯನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದಂಥ ಒಂದು ಭೂ ಅಗೆತ. ಇದನ್ನು ಮಾಡಬೇಕಾದ್ರೆ ಬ್ರಷ್, ಕರಣೆ, ಚಾಕು, ಮರದ ದಬ್ಬಳದಂಥ ಮೊನಚಾದ ಸಾಧನಗಳನ್ನು ಬಳಸಿ ಅವರು ನಿಧಾನವಾಗಿ ಮಣ್ಣಿನ ಪದರವನ್ನು ಸರಿಸ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಅವರು ಒಳಪಡಿಸ್ತಾರೆ. ಹಾಗೆಯೇ ಇಲ್ಲಿ ನಿಮಗೆ ಒಂದು ಇತಿಹಾಸದ ಆಧಾರಕ್ಕೆ ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ ಒಂದು ಕೊಟ್ಟಿದ್ದಾರೆ ನೋಡಿ. ಇತಿಹಾಸದ ಆಧಾರಗಳು: ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಅದರಲ್ಲಿ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಬರುತ್ತೆ. ಅದರಲ್ಲಿ ಲಿಖಿತ ಸಾಹಿತ್ಯದಲ್ಲಿ. ಮೌಖಿಕದಲ್ಲಿ ಲಾವಣಿ, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು. ಈ ಕಡೆ ಪುರಾತತ್ವ ಆಧಾರ ಬಂದರೆ ಸ್ಮಾರಕ, ನಾಣ್ಯ, ಶಾಸನಗಳು ಮತ್ತು ಇತರೆ ಅವಶೇಷಗಳನ್ನು ನಾವು ಈಗ ನೋಡೋಣ. ಆರಂಭಿಕ ಸಮಾಜ. ಸಾಮಾನ್ಯವಾಗಿ ಇತಿಹಾಸವನ್ನು ನಾವು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ. ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಹೊಂದಿದೆ. ಆದರೆ ಈ ಕಾಲವನ್ನು ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವೂ ಕಡಿಮೆಯೇ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನ. ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸ ಕಾಲ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಶಿಲಾಯುಗ. ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರೀತಾರೆ. ಅಂದರೆ ಉದಾಹರಣೆ ಇದಕ್ಕೆ ಹರಪ್ಪ ನಾಗರಿಕತೆಯ ಕಾಲ. ಅಕ್ಷರದ ತಿಳುವಳಿಕೆ ಇದೆ, ಆದರೆ ಅದನ್ನು ಓದೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನು ಇತಿಹಾಸ ಕಾಲ ಅಂತ ಕರೀತಾರೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಾದಿಗಳು ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸ ಆಯಿತು. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೆ ಒಳಗಾಗಿದೆ.
ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತ ಇದೆ. ಅದು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಇವುಗಳನ್ನು ನೋಡ್ತಾ ಹೋಗೋಣ. ಹಳೆ ಶಿಲಾಯುಗ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾಯಿದ್ರು. ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸ್ತಾಯಿದ್ರು. ಎರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆಣಚಕಲ್ಲಿಂದ ಅವರು ತಯಾರಿಸ್ತಿದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಯಾಗಿ ಬಳಸ್ತಾಯಿದ್ರು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳು ದೊರಕುತ್ತಿರಲಿಲ್ಲ ಅಲ್ವಾ. ಹಾಗೆ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡೋದು ಮತ್ತು ಮೀನು ಹಿಡಿಯೋದನ್ನು ಕಲಿತರು. ಮೊದಲ ಬಾರಿಗೆ ಬೆಂಕಿ ಅವರಿಗೆ ಪರಿಚಯ ಆಯಿತು. ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೇಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಪಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಾಂಪಕ್ಕಂ ಮುಂತಾದವು. ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಮಧ್ಯ ಶಿಲಾಯುಗ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಅಂತ ಕರೀತಾರೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸ್ತಿದ್ರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ಒಂದು ತುದಿಗೆ ಸಿಕ್ಕಿಸಿ ಅವರು ಭರ್ಜಿ ಅಂತದನ್ನ ಬಳಸ್ತಾಯಿದ್ರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕುತ್ತಿರಲಿಲ್ಲ. ಆಗ ಅವರು ಅನೇಕ ವೇಳೆ ಹಸುವಿನಿಂದ ಕಾಲ ಕಳಿಬೇಕಾದ ಸಂದರ್ಭಗಳು ಬರ್ತಾಯಿದ್ವು. ಅದಕ್ಕಾಗಿ ಅವರು ಕಂಡುಕೊಂಡ ಒಂದು ಮಾರ್ಗ ಅಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಮ್ಮೊಟ್ಟಿಗೆ ಅದನ್ನ ತಂದು ಸಾಕೋದು. ಈ ಒಂದು ವಿಧದಲ್ಲಿ ಏನು ಕಂಡುಕೊಂಡ್ರಪ್ಪ ಅಂದರೆ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರ ಆಗಿ ಬಳಕೆ ಆಗ್ತಿತ್ತು ಮತ್ತು ನಿಧಾನವಾಗಿ ಇದು ಪಶುಪಾಲನೆಗೆ ಚಾಲನೆಯನ್ನು ಕೊಟ್ಟಿತು. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಬೀಡುಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಾಯಿದ್ರು. ಪ್ರಾಣಿಗಳ ಚರ್ಮವನ್ನು ಅವರು ಮೇಲ್ಹೊದಿಕೆಯಾಗಿ ಬಳಸ್ತಾಯಿದ್ರು. ಬೆಂಕಿಯ ಪರಿಚಯ ಚೆನ್ನಾಗಿಯೇ ಇತ್ತು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಬಿಂಬೇಡ್ಕಾ, ಆದಮ್ಘರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ವನ್ಪ್ರಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್, ಮಹದಹ ಮುಂತಾದವು ಪ್ರಮುಖವಾದವು. ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ಗುರುತಿಸೋದುಂಟು. ನೆಕ್ಸ್ಟ್ ನೋಡೋದು ನವಶಿಲಾಯುಗ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತೆ. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯೋದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಏನು ಮಾಡ್ತಾರೆ, ಆಹಾರ ಉತ್ಪಾದನೆ ಮಾಡೋದಕ್ಕೆ ಮುಂದಾಗ್ತಾರೆ. ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಕೃಷಿಯನ್ನು ಅವರು ಆರಂಭ ಮಾಡ್ತಾರೆ. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸುತ್ತೆ. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ಅವರು ನೆಲೆಸೋದಕ್ಕೆ ಆರಂಭಿಸ್ತಾರೆ. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಗುತ್ತೆ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಅಂದರೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮಾಡಿರುವಂಥ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಕಾಶ್ಮೀರದ ಬುರ್ಜುಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಯನ್ನು ನಿರ್ಮಿಸಿಕೊಂಡಿದ್ರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನವನ್ನು ಅವರು ಕಂಡುಕೊಳ್ತಾರೆ. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತರ್ತಾರೆ. ಈ ಕಾಲದಲ್ಲಿಯೇ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬರೋದು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯ ಆಯಿತು. ಈ ಕಾಲದಲ್ಲಿ ಅಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇದ್ದರು. ಸಮೀಪದ ಸಂಗನಕಲ್ಲು ಈ ರೀತಿಯ ಒಂದು ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧ ಬಳಸಲಾಗ್ತಿತ್ತು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು
ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗ ನೆಲೆಗಳು ಕಂಡುಬಂದಿವೆ. ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ 9000ದಿಂದ 5000 ವರ್ಷಗಳವರೆಗೆ ಗುರುತಿಸಬಹುದು. ನೋಡಿ, ಭಾರತದಲ್ಲಿ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಬಂದಿದೆ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ. ಬುರ್ಜ್ ಹೋಮು, ಮೆಹರ್ಗರ್ ಎಲ್ಲೆಲ್ಲಿ ಬರುತ್ತೆ, ಗಣೇಶ್ವರ್, ಬಾಗೋರ್, ಮಹದಹ, ಸರಾಯ್ ನಹರಾಯ್, ಚಿರಾಂಡ್, ಭೀಂಬೇಡ್ಕ, ಆದಮ್ಗರ್. ಮತ್ತು ಇಲ್ಲಿ ನೋಡಿ ಕೆಳಗಡೆ ಕರ್ನಾಟಕದ ಹತ್ರ ಕನಗನಹಳ್ಳಿ, ಹಳ್ಳೂರು, ಬ್ರಹ್ಮಗಿರಿ, ಬನಹಳ್ಳಿ, ಟಿ ನರಸೀಪುರ, ತಿರಂಪಕ್ಕಂ, ಕರ್ನೂಲು, ಪಿಕ್ಲಿಹಾಳ, ಬೈಚ್ಬಾಲ್, ಹುಣಸಗಿ ಮತ್ತು ಅಮರಾವತಿ. ಇದನ್ನು ಸ್ವಲ್ಪ ನೀವು ನೋಡಿಕೊಂಡ್ರೆ ಎಕ್ಸಾಮಿಗೆ ಅಕಸ್ಮಾತ್ ಇವುಗಳನ್ನು ಕೇಳಿದ್ರೆ ನೆನ್ಪಿಡ್ಕೊಂಡು ಗುರುತು ಮಾಡ್ಬೋದು. ಇದನ್ನು ಕೇಳ್ತಾರೆ ಆಲ್ಮೋಸ್ಟು, ಹಾಗಾಗಿ ಒಂದು ಸತಿ ನೋಡ್ಕೊಳ್ಳಿದ್ನ. ನೆಕ್ಸ್ಟ್ ನಾವು ನೋಡೋದು ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭ ಆಯಿತು. ಮೊದಲು ಮಾನವರು ಬಳಸಿದ ಲೋಹ ತಾಮ್ರಕ್ಕೆ ತವರ ಸೇರಿಸಿ ಕಂಚು ಉತ್ಪಾದನೆ ಮಾಡೋದನ್ನು ಸಹ ಅವರು ಕಲಿತಾರೆ. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹ. ತಾಮ್ರ ಮತ್ತು ಕಂಚಿನ ಯುಗ ಯಾವ ರೀತಿ ಅಂತ ನೋಡ್ಕೊಂಬರೋಣ. ತಾಮ್ರ ಮತ್ತು ಕಂಚಿನ ಯುಗದ ಪ್ರಮಾಣ ಅತ್ಯಲ್ಪವಾದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಗಗಳು ಮುಂದುವರಿಯುತ್ತೆ. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ. ಇದು 5000 ವರ್ಷಗಳಿಂದ ಈಚೆಗೆ ಕಂಡುಬರುತ್ತೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರ್ತವೆ. ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನು ಆಳವಾಗಿ ಹೂಳಲು ಮತ್ತು ಅರಣ್ಯ ಕಡಿದು ಕೃಷಿ ಮಾಡಲು ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಅವರು ಕಳಿಸ್ಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭ ಆಯಿತು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪನ್ ನಾಗರಿಕತೆಯಂತೆ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯ ಆಯಿತು. ಇದನ್ನು ಮೊದಲ ನಾಗರೀಕರಣವೆಂದು ಇತಿಹಾಸಗಾರರು ಗುರುತಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದರೆ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರೆತಿವೆ. ನೆಕ್ಸ್ಟ್ ನೋಡೋಣ ನಾವು ಕಬ್ಬಿಣ ಯುಗ. ಕಬ್ಬಿಣ ಅತ್ಯಂತ ಗಡುಸಾದ ಲೋಹ, ನಿಮಗೆ ಗೊತ್ತಿದೆ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿ ಇತ್ತು. ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರೀತಾರೆ. ಕಬ್ಬಿಣ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು. ಇದರಿಂದಾಗಿ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾದವು. ಏನು? ಗಣರಾಜ್ಯಗಳು. ಅನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಗನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರದಿಣ್ಣೆ ಮೊದಲಾದವು. ಇದಿಷ್ಟು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ 6ನೇ ತರಗತಿದು. ಓಕೆ, ನೀವು ಇದನ್ನು ರಿವೈಸ್ ಮಾಡುವಾಗ ಕೇಳ್ತಾ ಹೋಗ್ಬೋದು. ಹಾಗೆಯೇ ಇದರಲ್ಲಿ ಅಭ್ಯಾಸ ಭಾಗವೂ ಇದೆ, ಇದನ್ನು ಸಹ ಹಾಕೋಣ ಅಂದ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡೋಣ, ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಆಗ ಏನಾಗುತ್ತೆ ಅಂದರೆ ಇದನ್ನು ನೀವು ಕಲಿತ ಹಾಗೆ ಆಗುತ್ತೆ. ಈಗ ನೀವು ಇದು ಆನ್ಸರ್ ಹೇಳ್ಬೋದು, ಈಸಿ ಇದೆ. ಅಂದರೆ ಕ್ವಶನ್ ಆನ್ಸರ್ ಬಂದಾಗ ನಾವು ಅದನ್ನು ಇನ್ನೊಂದು ಸತಿ ಚರ್ಚೆ ಮಾಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.